ಫೇರ್ ಎಲೆಕ್ಷನ್ಸ್ ನಡೆಯುತ್ತೆ ಈ ಸರ್ತಿ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಎಲೆಕ್ಷನ್ ಕಮಿಷನ್ ಅವರು ಬೆಸ್ಟಾಗಿ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಇವಾಗ ನಾವೆಲ್ಲ ಅಫ್ಕೋರ್ಸ್ ಆಲ್ ಎಜುಕೇಟೆಡ್ 99% ಆಫ್ ದಮ್ ವಿ ಆಲ್ ವೋಟ್ ಫಾರ್ BJP. ಎಲ್ಲರಿಗೂ ಗೊತ್ತಿದೆ. ವಿ ವಾಂಟ್ ಮೋದಿ ಟು ಬಿ ದೇರ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇಟ್ ಈಸ್ ಅವರ್ ವಿಶ್ ವೇರ್ ಇನ್ ಸ್ಟೇಟ್ ಗೌರ್ಮೆಂಟ್ ವಿಲ್ come to our rescue and the nation will be guarded by BJP. BJP ವೋಟ್ ಮಾಡ್ತಾ ಇದ್ದೀವಿ. ಮೋದಿಗೋಸ್ಕರ ವೋಟ್ ಮಾಡ್ತಾ ಇದ್ದೀವಿ. ಮೋದಿ ಇದ್ದರೆ ಮೋದಿ ಆಯಿತು ಮುಮ್ಕಿನ್ ಹೈ ಅಂತ ಇದೆಯಲ್ಲ. ಮೋದಿಗೋಸ್ಕರ ಈಗ 2014ರಿಂದ ಇಲ್ಲಿವರೆಗೂ ಮೋದಿ ಮಾಡಿರೋ ಕೆಲಸ ಏನಿದೆಯೋ ಅದು 70 ವರ್ಷದಲ್ಲಿ ಏನಾಗಿದೆಯೋ ಆ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಮೋದಿಗೆ ನಾವು ವೋಟ್ ಕೊಡ್ತಾ ಇದ್ದೀವಿ. BJPಗೆ ವೋಟ್ ಕೊಡ್ತೀವಿ. ವೋಟ್ ಮಾಡೋದ್ರ ಬಗ್ಗೆ ಸರ್, ವೋಟ್ ಇವ್ರಿಗೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಯಾರು ಜನಗಳ ಪ್ರತಿನಿಧಿ, ಜನಗಳಿಗೆ ಒಳ್ಳೆಯ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ವೋಟ್ ಹಾಕಬೇಕಾಗತ್ತೆ ಅಷ್ಟೇ. ಇಷ್ಟು ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ. ಹಂಗೆ ಮೋದಿ ಈ ಬಾರಿ ಲೋಕಸಭಾ ಚುನಾವಣೆಗೆ ನಂಗೆ ಮೋದಿ ಅವ್ರು ಇಷ್ಟ. ಮೋದಿ ಅವ್ರಿಗೆ ಮಾಡೋದು ನಾವು. ಕಾಂಗ್ರೆಸ್ ಬಂದರೆ ಸುಮ್ಮನೆ ಎಲ್ಲ 1 to 2 ಮತ್ತು ಸುಮ್ಮನೆ ಎಲ್ಲ ಟ್ಯಾಕ್ಸ್ ನಮ್ಮ ಮೇಲೇ ಬರೋದು. ಫ್ರೀ ಅಂತ ಕೊಡ್ತಾರೆ, ಯಾವುದೂ ಫ್ರೀ ಸಿಗಲ್ಲ. ಬಸ್ಸು ಕರೆಕ್ಟ್ ಟೈಮಿಗೆ ಬಸ್ ಬರಲ್ಲ, ಸುಮ್ಮನೆ ಫ್ರೀ ಅಂತ ಹೇಳ್ತಾರೆ. ಸುಮ್ಮನೆ ಬೇಡ BJPನೇ ಬೆಟ್ರು. ನನ್ನ ಓಟು ಭಾರತೀಯ ಜನತಾ ಪಾರ್ಟಿ BJPಗೆ. ಮೋದಿ ಗೆಲ್ಲಬೇಕು, ಅದಕ್ಕೋಸ್ಕರ ವೋಟ್ ಮಾಡ್ತಾ ಇದ್ದೀವಿ. ಹಾಂ, ನನ್ನ ಮತನೂ ಅಷ್ಟೇ BJPಗೇ. ಮೋದಿ ಬರಬೇಕು. ಮೋದಿ ಬಂದರೆ ದೇಶ ಉದ್ಧಾರ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನನ್ನ ಹೆಸರು ಗಂಗರಾಜ್. ನನಗೆ ನಮ್ಮ ಮನಸ್ಸಲ್ಲಿರೋದು ಈ ಸರಿ ಎಲೆಕ್ಷನ್ನು ತುಂಬ ಫೇರಾಗಿ ನಡಿಬೇಕು ಅಂತ ನನ್ನ ಆಸೆ. ಸರ್, ನಮ್ಮ ಹೆಸರು ಸಿದ್ದೇಶ್ವರ ಅಂತ. ನಮ್ಮ ತೇಜಸ್ವಿ ಸಾರೇ ಬರಬೇಕು ಈ ಸಲ. BJPನೇ ಬರುತ್ತೆ ಎಲ್ಲ ಕಡೆ. ಯಾಕೆ ಬರಬೇಕಂದ್ರೆ ಯೂತು ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲರಿಗೂ ಒಳ್ಳೆ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಮ್ಮ ಗಿರಿನಾರನ ನಮ್ಮ ಬಸವನಗುಡಿನ, ನಮ್ಮ ಸೌತ್ ಬೆಂಗಳೂರನ್ನ ಕ್ಲೀನಾಗಿ ಸ್ವಚ್ಛತೆ ಮಾಡ್ತಾರೆ. ನನ್ನ ಹೆಸರು ಉಮೇಶ್ ಶೇಟ್ ಅಂತ. ನಾನು ಜಯನಗರ ಸೌತೇನ್ ಬ್ಲಾಕ್ನಲ್ಲಿದ್ದೇನೆ. ಇಲೆಕ್ಷನ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಪ್ರತಿಯೊಬ್ಬರಲ್ಲಿ ಒಂದು ವೋಟ್ ಮಾಡಬೇಕು ಅನ್ನೋ ಒಂದು ಜಾಗೃತಿಯನ್ನು ಹುಟ್ಟಿಸ್ಬೇಕು. ನಮ್ಮಲ್ಲಿ ಸುಮಾರಷ್ಟು ಜನ ವೋಟ್ ಮಾಡಲಿಕ್ಕೇ ಬೂತಿಗೆ ಬರಲ್ಲ. ಆ ಜಾಗೃತಿಯನ್ನು ಮಾಡಬೇಕು. ಯಾಕಂದರೆ ಯಾವ ಪಾರ್ಟಿಗೆ ವೋಟ್ ಹಾಕ್ತೀರಿ ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಭಾಳ ಮೌಲ್ಯವಾದ ವೋಟಿಂಗ್ ಪವರ್ ಏನಿದೆಯಲ್ಲ ಅದನ್ನು ನೀವು ಫ್ರಾಂಚೈಸಿಯನ್ನು ಯೂಸ್ ಮಾಡಬೇಕು. ಇಲ್ಲಿ ಸುಮಾರಷ್ಟು ನಮ್ಮ ಜನರು ಫೇಲ್ ಆಗ್ತಾರೆ. ಇಂಥ ಕಂಪ್ಲೀಟ್ಲಿ ಎಜುಕೇಟೆಡ್ ಪ್ಲೇಸ್ ಲೈಕ್ ಬೆಂಗಳೂರಿನಲ್ಲಿ ಸಹಿತ 50% 60% ವೋಟಿಂಗ್ ಆಗ್ತಾರೆ ಅಂತ ಹೇಳಿದ್ರೆ 50% ಜನರು ವೋಟ್ ಬೂತ್ ಕಡೆ ಗಮನನೇ ಹರಿಸಲ್ಲ. ಅಂದರೆ ಅವರು ತಮ್ಮ ಅಮೂಲ್ಯವಾದ ಶಕ್ತಿಯನ್ನು ಉಪಯೋಗ ಮಾಡದೇನೆ ಯಾರ್ಯಾರು ಆರಿಸಿ ಬರೋ ಥರ ಮಾಡ್ತಾರೆ. ಆ ಕಾರಣಕ್ಕಾಗಿ ಎಲ್ಲರೂ ಬೂತ್ನಲ್ಲಿ ಬರಬೇಕು, ಈ ಜಾಗೃತಿಯನ್ನು ಹುಟ್ಟಿಸ್ಬೇಕು, ಹೋಗಿ ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ನನ್ನ ಓಟು ಮೋದಿಯವರಿಗೆ ಕೊಡ್ತೇವೆ. ನಾನೇನು ಹೇಳೋದು ಅಂದರೆ ಈ ಸತಿ ಚುನಾವಣೆ ನ್ಯಾಯಯುತವಾಗಿ ನಡೀಬೇಕು ಮತ್ತು ದೇಶದಲ್ಲೆಲ್ಲ ಭದ್ರತೆ ಇಂಪಾರ್ಟೆಂಟು. ದೇಶಕ್ಕೆ ಒಳ್ಳೆಯದಾಗಬೇಕು, ದೇಶದ ಭದ್ರತೆ ಇಂಪಾರ್ಟೆಂಟು. ಮತ್ತು ಏನು ಹೇಳಿದ್ರೆ ಈ ಜಾತಿ ಮತ ಇವೆಲ್ಲ ಕಮ್ಮಿಯಾಗಿ ದೇಶದ ಮುನ್ನಡೆ ಆಗಬೇಕು, ಅದೇ ಇಂಪಾರ್ಟೆಂಟು. ಯಾಕಂತಂದರೆ ಇವತ್ತು ಯಾರು ನಮ್ಮ ದೇಶನ ಕಾಪಾಡ್ತಿದ್ದಾರೆ ಅವ್ರಿಗೆ ನಾವು ಎನ್ಕರೇಜ್ ಕೊಡಬೇಕು. ಅದು ಬಿಟ್ಟು ನಾವು ಕೆಲವು ಆಮಿಷಗಳು ಒದ್ದಾಡಿ ಈ ಬ್ರೈಬು ಮತ್ತು ಈ ಲಂಚ ತೊಗೊಳ್ಳೋದು ಅಥವಾ ದುಡ್ಡು ತೊಗೊಳ್ಳೋದು, 1000 ರೂಪಾಯಿ 500 ರೂಪಾಯಿಗೋಸ್ಕರ ನಮ್ಮ ಅಮೂಲ್ಯ ಮತನ ಯಾವನಿಗೋ ಅವನೇನೋ ಗೊತ್ತಿದ್ದಾನೆ ಇಲ್ಲ ಅವನೇನು ಡೆವಲಪ್ ಮಾಡದೇ ಇದ್ದರೂ ಕೂಡ ಅವನು ನಮಗೆ ಬೇರೆ ರೀತಿ ಆಮಿಷ ಒಡ್ಡಿ ಇವತ್ತು ಏನು ಮಾಡ್ತಿದ್ದಾರೆ, ಆ ಸೀಟಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತಾಯಿದ್ದಾರೆ. ಅದೆಲ್ಲ ಕಡಿಮೆ ಆಗಬೇಕು, ಅದೇ ಇಂಪಾರ್ಟೆಂಟು. ದೇಶದಲ್ಲಿ ಡೆವಲಪ್ಮೆಂಟ್ ಇಂಪಾರ್ಟೆಂಟು ಮತ್ತು ದೇಶಕ್ಕೆ ರಕ್ಷಣೆ ಇಂಪಾರ್ಟೆಂಟು. ಆ ವಿಧದಲ್ಲಿ ನೋಡಿದಾಗ ನಾವು ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇಡೀ ಭಾರತದಲ್ಲಿ ಗೊತ್ತಿದೆ. ಆ ರೀತಿ ಅವ್ರನ್ನೇ ಮುಂದೆ ಗೆಲ್ಲಿಸ್ಬೇಕು ಮತ್ತು ಅವರ ಸಹಕಾರ ನಾವು ಸಹಕಾರ ಕೊಡಬೇಕಲ್ಲ, ಅದೇ ಇಂಪಾರ್ಟೆಂಟು. ನಾವು ನಮ್ಮ ಸರ್ಕಾರವನ್ನು ಉಳಿಸಬೇಕು, ಬೆಳೆಸಬೇಕು. ನಮ್ಮ ಮತ ಚಲಾಯಿಸುವುದಕ್ಕೆ ನಾವು ನಮ್ಮ ಹಕ್ಕನ್ನು ಪರಿಪಾಲಿಸಬೇಕು. ಇದರಿಂದ ನಮ್ಮ ಸರ್ಕಾರವನ್ನು ಉಳಿಸಬೇಕು. ಧನ್ಯವಾದಗಳು. ನಮ್ಮ ತೇಜಸ್ವಿ ಸೂರ್ಯ ಇಸ್ ಎ ವೆರಿ ಗುಡ್ ಕ್ಯಾಂಡಿಡೇಟ್ ಫಾರ್ ದಿಸ್ ಪೋಸ್ಟ್. ನಾವು BJP ಅವರಿಗೆ
ಓಟ್ ಹಾಕ್ತೀವಿ. ಮೋದಿಯವರು ಭಾಳ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಡೆವಲಪ್ಮೆಂಟ್ ವರ್ಕ್ಸ್ ತುಂಬ ಚೆನ್ನಾಗಿದೆ. ಆದ್ದರಿಂದ BJPಗೆ ನಾವು ವೋಟ್ ಮಾಡೋಕ್ಕೆ